ನಿಮ್ದು ಮೊದಲನೇ ಗುರು ಜಿ ಮಾದೇಗೌಡ್ರೆ? ಮಾದೇಗೌಡ್ರೆ ನನ್ನ ಮನೆಗೆ ಕಳಿಸಿದ್ರು. ಅಲ್ಲ, ಮನೆಗೆ ಕಳಿಸಿದ್ರು ಕರೆಕ್ಟ್. ನಿಮ್ ಮೊದಲನೇ ಗುರುನು ಅವರೇ, ಕಾಲ್ ಎಳೆದಿದ್ದು ಅವರೇನಾ? ಹೌದು ಹೌದಾ? ಹೌದು ಸತ್ಯ. ನಿಮ್ಗೆ ಈಗಲೂ ಜಿ ಮಾದೇಗೌಡ್ರ ಬಗ್ಗೆ ತುಂಬಾ ಬೇಸರ ಇದೆಯಾ? ಮಾದೇಗೌಡ್ರು ನನಗೆ 2 ಸಾರಿ ಟಿಕೆಟ್ ಕೊಡ್ದಂಗೆ ನೋಡ್ಕೊಂಡ್ರೆ ಅವರು. ಒಳ್ಳೆ ರೈತ ನಾಯಕರು, ಕಾವೇರಿ ಹೋರಾಟಗಾರರು, ಇತಿಹಾಸದ ಈಗ ಪುಟಗಳಲ್ಲಿ ಜಿ ನಾನು ಮಾದೇಗೌಡರು. ಒಂದು ಮಾದೇಗೌಡರು ನಮ್ಗೆ ವಿರುದ್ಧ ಮಾಡಿದ್ರು, ನನಗೆ ಸೋಲ್ಸಕ್ಕೆ, ನನಗೆ ಮರ್ಡರ್ ಕೇಸ್ ಹಾಕ್ಸಕ್ಕೆ ಅವರು ಕಾರಣ. ಅಲ್ಲ ಸರ್, ನೀವು ಒಂಥರ ನೀಲಿ ಕಣ್ಣಿನ ಹುಡುಗ ಮಾದೇಗೌಡರಿಗೆ ಅಂತ ಎಲ್ಲ ಹೇಳ್ತಿದ್ರಂತೆ ನನ್ನನ್ನು ಅವಾಗ. ಫಸ್ಟ್ ಕರ್ಕೊಂಡೋದು ಡೆಲ್ಲಿ ಕರ್ಕೊಂಡೋದ್ರು ಟಿಕೆಟ್ ಕೊಡಿಸ್ತೀನಿ ಅಂತ ಹಾ, ಪ್ರಯತ್ನ ಮಾಡಿದ್ರು ಪಾಪ. ಎಷ್ಟು 23 ವರ್ಷ ಅವಾಗ ನಿಮಗೆ? 23 ವರ್ಷ ನನಗೆ ಟಿಕೆಟ್ ಕೊಡಿಸ್ತಿದ್ದೆ ಕರ್ಕೊಂಡೋಗಿ. 24 ಹಾ, ಟಿಕೆಟ್ ಕೊಡಿಸ್ತೀವಿ ಅಂತ ಕರ್ಕೊಂಡೋಗಿ ಟಿಕೆಟ್ ಕೊಡಿಸಿದ್ರು ನನಗೆ ಟಿಕೆಟ್. ಹ್ಮ್ ಡೆಲ್ಲಿ ಕರ್ಕೊಂಡು ಹೋಗಾಗ ಏರ್ ಟಿಕೆಟ್ ಅವ್ರು ಕೊಟ್ಟಿದ್ದು ನನಗೆ, ಹ್ಮ್ ಮಾದೇಗೌಡರು. ಹ್ಮ್ ಅವ್ರ ರೂಮಲ್ಲೇ ಉಳಿಸ್ಕೊಂಡು ನನ್ನನ್ನು ಎಲ್ಲಾರ ತಕ್ಕ ಕರ್ಕೊಂಡೋಗಿ ನಾಗಮಂಗಲ ಶಿವರಾಮೇಗೌಡನ ಬೆಳೆಸ್ಬೇಕು, ಗಿವ್ ದಿ ಟಿಕೆಟ್ ಅಂತ ಟಿಕೆಟ್ ಅನೌನ್ಸ್ ಆಗೋಯ್ತು ನನಗೆ ಹಾ 83ರಲ್ಲಿ. ಹಾ 83ರ ಗುಂಡೂರಾಯರ್ ಚುನಾವಣೆ ನಿಂತಲ್ಲ, ರಾಮಕೃಷ್ಣ ಹೆಗಡೆ ಗೆದ್ದಲ್ಲ, ಹ್ಮ್ ಆ ಚುನಾವಣೆಯಲ್ಲಿ ಮಾದೇಗೌಡರೇ ನನಗೆ ಮೊದಲನೇ ಗುರು. ಹ್ಮ್ ಅವ್ರೇನ್ ಮಿನಿಸ್ಟರ್ ಇದ್ದ ಅವಾಗ? ಇಲ್ಲ, ಅವ್ರು ಮಿನಿಸ್ಟ್ರಾಗಿ ಇಳಿದ್ಬಿಟ್ಟಿದ್ರು ಅಲ್ಲೇ. ಹಾ ಅವ್ರು ಗುಂಡೂರಾಯರ್ ಕಾಲದಲ್ಲಿ ಮಿನಿಸ್ಟ್ರಾಗಿ ಇಳಿದ್ಬಿಟ್ಟಿದ್ರು. ಹ್ಮ್. ಆ ಮಿನಿಸ್ಟ್ರಾಗಿ ಇಳಿಯೋ ಎಲೆಕ್ಷನ್ಗೆ ನಾನು ಕರೆದಿದ್ದು. ಹ್ಮ್ ನಾನು MLA ಹೋಗ್ಬೇಕು ಅಂತಲೇ ಇರಲಿಲ್ಲ, ಅವರೇ MLA ಉಚ್ಚರಿಸಿದ್ದು ನನಗೆ. ಹ್ಮ್ ಡೆಲ್ಲಿಗೆ ಕರ್ಕೊಂಡೋದ್ರು, ಟಿಕೆಟ್ ಅನೌನ್ಸ್ ಮಾಡಿಸಿದ್ರು. ಹ್ಮ್ ಟಿಕೆಟ್ ಅನೌನ್ಸ್ ಮಾಡಿ ನಿಮ್ಮಲ್ಲಿ ಏನು ಕೆಪಾಸಿಟಿ ಅಥವಾ ಕ್ಯಾಲಿಬರ್ ಇತ್ತು ಸರ್? ಏನನ್ನ ನೋಡಿ ಅಷ್ಟು ಚಿಕ್ಕ ವಯಸ್ಸಿಗೆನೆ ನಿಮ್ಗೆ ಟಿಕೆಟ್ ಕೊಡ್ಬೇಕು? ಅವರು ನನ್ನನ್ನೇನು ಗೆಲ್ಲಿಸ್ಬಿಡ್ಬೇಕು ಯಂಗ್ಸ್ಟರ್ಸ್ ಅಂತ ಇಲ್ಲ. ಅವ್ರಿಗೆ H.T. ಕೃಷ್ಣಪ್ಪನವರು ಅಂತ ನಾಗಮಂಗಲದಲ್ಲಿದ್ರು. ಅವರಲ್ಲ, ಅವ್ರಿಗೂ ಮಂತ್ರಿ ಆಗುವಾಗ ಫೈಟು, ಅದು ಒಂದು ಜಗಳ ನಾಗಮಂಗಲ ತಾಲೂಕಲ್ಲೇ ನಡೆದಿತ್ತು ಅವ್ರಿಗೆ. ಆಮೇಲೆ ಇವ್ರು ಮಂತ್ರಿ ಆಗೋದ್ರು. ಮುಂದಕ್ಕೆ ಇವ್ರನ್ನೇನಾರ ಫಿನಿಶ್ ಮಾಡಬೇಕು ರಾಜಕೀಯವಾಗಿ ಅಂತೇಳಿ ನನ್ನನ್ನು ಬೆಳೆಸೋದಕ್ಕೆ ಅವ್ರನ್ನ ಮುಗ್ಸೋಕ್ಕೆ ಪ್ರಯತ್ನ ಮಾಡಿದ್ರು. ಈಗ ಮಾದೇಗೌಡರು ತೀರೋಗಿರೋದ್ರಿಂದ ಇನ್ನೆಚ್ಚಿಗೆ ಅವ್ರ ಬಗ್ಗೆ ಬೆಳೆಸೋದು ಬೇಡ ಅಂತ ನಾನು ಅನ್ಕೊಂಡ್ಬಿಟ್ಟು ಸುಮ್ಮನೆ. ಬರ್ತಾ ಬರ್ತಾ ಸಂಬಂಧ ಬಹಳ ಅಳಿಸೋಯ್ತು. ಇಲ್ಲ, ಅದು ಯಾವುದೋ ಒಂದು ಮದುವೆ ಏನೋ ಕೈ ಮಿಲಾಯಿಸ್ತಿದ್ರಂತೆ ಇಬ್ರು. ಅದೆಲ್ಲ ಹಳೆ ಕತೆ ಬಿಡಿ. ಈಗ ಅದೇನು ಯಾವುದೋ ಒಂದು ಮದುವೆ ಪಾರ್ಟಿನಲ್ಲಿ ಶ್ರೀಕಂಠಯ್ಯನವ್ರ ಮಗಳು ಮದುವೆ ಕಾರ್ಯಕ್ರಮದಲ್ಲಿ ಹಿಂದಿನ ದಿವಸ ಊಟ ಮಾಡ್ತಾ ಕೂತಿರ್ಬೇಕಾದ್ರೆ ಅವ್ರಿಗೂ ನನಗೂ ಟಗಫರ್ ಆಯಿತು. ಅದು ಟಗಫರ್ ಆಗಿ ಅದೇನೇನೋ ಆಯ್ತು ಬಿಡಿ. ಅದು ಗುಂಡ್ರಾಯರೇ ಕಾರಣ. ಗುಂಡ್ರಾಯರು ಇಲ್ಲ, ಈಗ ಕಲ್ಲೆ ತಕ ಹೋಗಿದ್ರಂತೆ ನೀವು. ಈಗ ಅದು ಹೇಳ್ಬಿಟ್ನಲ್ಲ, ನಾನು ತಿರ್ಗಾ ಹಿಂದಕ್ಕೆ ಹೋಗಲ್ಲ ನಾನು ಅಂತ. ಅದಾಗೋಯ್ತು. ಅದಾದ್ಮೇಲೆ ನನ್ನ ಮೇಲೆ ಸೇಡ್ ತೀರಿಸ್ಕೊಂಡಿದ್ದೆ. ಜಿ ಮಾದೇಗೌಡರು SM ಕೃಷ್ಣ ಅವ್ರಿಗೆ ಆಗ್ತಾ ಇರ್ಲಿಲ್ವಾ ಸರ್? ಅಯ್ಯೋ ಡೆಡ್ ಅಗೇನೆಸ್ಟ್. ಮಂಡ್ಯ ಜಿಲ್ಲೆನಲ್ಲಿ ಅದೇ ಆದ್ದು ಕೊನೆಗೆ. SM ಕೃಷ್ಣ ಸಾಹೇಬರು ಹೊರಟಿಲ್ಲ, ಬಹಳ ಸ್ವಾಭಾವಿಕ ವ್ಯಕ್ತಿ. ಮಾದೇಗೌಡರು ಕೆಟ್ಟರಲ್ಲ, ತುಂಬಾ ಹೊರಟು. ಮಾತೆತ್ತಿರೋ ತಗಳ ದಡಿಯ ಅನ್ನರೇ. ಕೃಷ್ಣ ಅವರು ದಡಿದ ನಡಿಗೆ ಓಡ್ಬಿಡ್ತಿದ್ರು. ಕೃಷ್ಣ ಅವ್ರ ಪಾಪ ಹೊಡೆದಾಡ್ರು. ಕೃಷ್ಣ ಅವ್ರ ಜೊತೆ ನಾಗೇಗೌಡರು ಇದ್ರು, ಅವರು ಅವ್ರಂಗೆ ಜೋರಾಗಿದ್ರು. ನಮ್ಮ ನಾಗೇಗೌಡರು ಸ್ಟ್ರಾಂಗ್ ಆಗಿ. ಎದಕ್ಕೆ ಫೈಟ್ ಅವ್ರಿಬ್ರಿಗೂ? ಯಾರು ನಿಜವಾದ ಲೀಡರ್? ನಾನ್ ಲೀಡ್ರು ಅಂತ ಇವರು, ಅವ್ರ ಲೀಡ್ರು ಅಂತ ಅವ್ರದೇ ಒಂದು ಗುಂಪು, ಇವ್ರದೇ ಒಂದು ಗುಂಪು. ಇವ್ರ ಗುಂಪು ಸ್ಟ್ರಾಂಗ್ ಆಯ್ತು, ಅವ್ರ ಗುಂಪು ಇರಲಿಲ್ಲ. ಅಷ್ಟರಲ್ಲಿ ನಿಮ್ಗೆ ಮದುವೆ ಆಗಿತ್ತಾ ಸರ್? ನನಗೆ ಮದುವೆ, ನನಗೆ 81ರಲ್ಲಿ ಮದುವೆ ಆಯ್ತು. ಓಕೆ, ಜಲ್ದಿ ಮದುವೆ ಮಾಡ್ಬಿಟ್ರು ಅಂತ ಅನ್ಸುತ್ತೆ. ಇಲ್ಲ, ನನಗೆ 25 ವರ್ಷ ನನ್ನ ಮದುವೆ ಆದಾಗ. 25 ವರ್ಷ. ನಮ್ಮ ಮಾವ ಲವ್ಗೆ ಇಲ್ಲ ಬಿಡಿ. ಲವ್ ಯಾರು ಮಾಡಕ್ ಬರ್ತಿರು ನಮ್ಮ ತಕ್ಕ? ನೀವು ಒಳ್ಳೆ ಚೆನ್ನಾಗಿ ಅಂದ್ರೆ ನೀವು ಜೀವನದಲ್ಲಿ ಲವೇ ಮಾಡಿಲ್ಲ? ಲವ್ ಹೆಣ್ಮಕ್ಳೇ ಹತ್ರ ಬರ್ತಿರಲಿಲ್ಲ, ಲವ್ ಎಲ್ಲಿ ಮಾಡ್ತಿದ್ರಿ? ನನಗೆ ದೂರ ಓಡೋರು. ಬಟ್ BA ಓದುವಾಗ ಇಡೀ ಹುಡುಗಿರ್ ದಂಡೆಲ್ಲ ನಮ್ಮ ಜೊತೆಲೆ ಇರ್ತಿತ್ತು. ಅಲ್ಲಿ ಹೊರಗಡೆಯಿಂದ ಬರ್ತಕ್ಕಂಥ ಹೆಣ್ಮಕ್ಳಿದ್ರಲ್ಲ, ಅವ್ರೆಲ್ರು ಒಂದು 100-150 ಜನ ಹೆಣ್ಮಕ್ಳಿದ್ರು. ಅವ್ರೆಲ್ರು ನನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ಕೊಂಡಿದ್ದು ಕರ್ಕೊಂಡು ಹೋಗೋರು ಕಾಲೇಜ್ಗೆ. ಯಾಕೆ ನಿಮ್ಮ ಹತ್ರ ಅಂತದ್ ಏನಿತ್ತು? ಅಂದ್ರೆ ನಮ್ಮಲ್ಲಿ ಒಬ್ರು ಲೀಡರ್ ಸಿಕ್ಕವ್ರು ಇಂಥವ್ರು ಅಂತ, ಹೊರಗಡೆರು ಒಳಗಡೆರು ಫೈಟ್ ಇತ್ತಲ್ಲ, ಆ ಇದಕ್ಕೆ ನನ್ನ ಜೊತೆ ಇರ್ತೀನಿ. ಹಾಗೂ ಯಾರು ಇಷ್ಟ ಆಗಿಲ್ಲ. ನಾನು ಫಸ್ಟ್ ಹೋಗಿ ನೋಡಿದ್ದೆ ನನ್ನ ಹೆಂಡ್ತಿನ. ಇಲ್ಲೇ ನಮ್ಮ ಪಕ್ಕದ ತಾಲೂಕಲ್ಲಿ ತುರುವೇಕೆರೆ ನಮ್ಮ ಮಾವ MLA ಆಗಿದ್ರು. ನಾನು ಅವ್ರ ಮನೆಗೆ ಹೋಗಿ ಅವ್ರು ನನಗೆ ಫಸ್ಟ್ ಹೆಣ್ಣು ಕೊಡಲ್ಲ ಅಂದ್ಬಿಟ್ರು. ಆಮೇಲೆ ನಾನು ಇವ್ರು ಸವಾಸ ಬೇಡ ಅಂತೇಳಿ ಸಕಲೇಶ್ಪುರ, ಚಿಕ್ಕಮಂಗ್ಳೂರಿನಲ್ಲಿ ಭಾಳ ಹುಡುಕಾಡಿದೆ. ಅಲ್ಲಿ ಸೆಟ್ ಆಗ್ಲಿಲ್ಲ ಯಾವೇ. ತಿರ್ಗಾ ಬಂದು ನಮ್ಮ ಅಪ್ಪ 100 ಹೆಣ್ಣು ನೋಡಿದ್ರಂತ? ಹೌದಾ? ಹೆಚ್ಚಿಕೊಂಡು ನೋಡಿರ್ಬೋದು, ಎಲ್ಲ ಗಂಡಸರು ನೋಡಿರ್ತಾರೆ, ನನ್ನ ಒಬ್ಬನೇನು. ಬಟ್ ನಾನು ಸ್ವಲ್ಪ ಜಾಸ್ತಿ ನೋಡಿರ್ಬೋದು. ಓಕೆ, ಆಮೇಲೆ ಹೆಂಗೆ ಸರ್ ಸಂಬಂಧ ಹೆಂಗೆ ಕುದುರ್ತು? ಆಮೇಲೆ ನಮ್ಮ ಅಲ್ಗೇಗೌಡರು ಅಂತ ಇದ್ರು, ನಮ್ಮ ಅಪ್ಪನ ಫ್ರೆಂಡು, ಪಾಂಡುಪುರ MLA. ನಮ್ಮ ಮಾವರ ಜೊತೆ ಅವ್ರ MLA ಇದ್ರು. ಅವ್ರು ಆ್ಯಕ್ಚುಲಿ ನಮ್ಮ ಅತ್ತೆಯವರೇನೆ. ನಾನು ನಮ್ಮ ಮಾವರ ಮನೆಗೆ ಯಾರೋ ಕರ್ಕೊಂಡು ಹೋದ್ರು. ನಮ್ಮ ಮಾವರು ನಮ್ಮ ನಾಗಮಂಗಲದಿಂದ ಶಿವರಾಮೇಗೌಡ ಅಂತ ಬಂದವ್ರೆ, ನಮ್ಮ ಸುಧನ್ ಕೊಟ್ಟು ಮದುವೆ ಮಾಡ್ಬೋದಿಲ್ಲ ಅಂತ ಮಾತಾಡಕ್ಕೆ ಹೋದ್ರು. ರೇ ಅವ್ನು ಯಾರೋ ರೌಡಿ ಅಂತೆ, ಅವ್ನಿಗೆ ಯಾಕೆ ಕೊಡ್ತೀರಿ ಅಂತ ಹೇಳ್ಬಿಟ್ರು ನಮ್ಮಮ್ಮ.
ನೋಡಿ ಕರೆಕ್ಟ್ ಆಗಿ ನಮ್ಮತ್ತೆ. ಹೇಳಿದ್ದಾರೆ. ಇವ್ ಕೊಡಲ್ಲ ಅನ್ನಲ್ಲ ಅಂತೇಳಿ ಅಲ್ಲಿಂದ ಬಿಟ್ಟು ಆಟ ಆಡ್ಬಿಟ್ಟೆ ನಾನು. ಸುಧಾ ಅವ್ರು ನೋಡಿದ್ರಾ? ಸುಧಾ ಅವ್ರು ನಾನು ನೋಡಿದ್ದೆ ಅಂತ ಕಾಣ್ತದೆ, 1 or 2 ಟೈಮ್ ನೋಡಿದ್ದೆ. ಆಮೇಲೆ ನಾನು ಅವಳನ್ನೇ ನಾನು ಅವ್ರು ನಮ್ಮ ಅಲ್ಲಿಗೆಗೌಡರು ಹೋಗಿ ಮಾತುಕತೆ ಆಡ್ಕೊಂಡ್ಬಂದು ಮದುವೆ ಫಿಕ್ಸ್ ಮಾಡಿ 81 ಕೊನೆಯಲ್ಲಿ ಮದುವೆ ಆದೆ. ಫಸ್ಟ್ ನಿಮಗೆ ಟಿಕೆಟ್ ಸಿಗ್ಲಿಲ್ಲ, ನೆಕ್ಸ್ಟ್ ನೀವು SM ಕೃಷ್ಣ ಅವ್ರ ಜೊತೆ ಹೋದ್ರಾ? ಇಲ್ಲ, ಮಾದೇಗೌಡರು ಸಾಹೇಬರು ನಾನು ಕರ್ಕೊಂಡು ಟಿಕೆಟ್ ಕೊಡ್ಸೋಕೆ ಪ್ರಯತ್ನ ಮಾಡಿ ಟಿಕೆಟ್ ಕೊಡಿಸ್ಬಿಟ್ರು, ಆದರೆ ವಾಪಸ್ ಹೋಯ್ತು. ಅದಾದಮೇಲೆ ಮಾದೇಗೌಡರ ಜೊತೆ ಚೆನ್ನಾಗಿದ್ದನ್ನ ಮಾದೇಗೌಡರು ಅಲ್ಲ, ನನಗೆ ಆಗೇನಾಗೋಯ್ತು, ಮಾದೇಗೌಡ್ರ ಬಿಟ್ಬಿಟ್ಟೆ ನಾನು ಮಾದೇಗೌಡ್ರ ತಕ್ಕ ಹೋಗೋದನ್ನ. SM ಕೃಷ್ಣ ಅವ್ರು ನನಗೊಂದು ಪತ್ರ ಬರೆದಿದ್ರು, ಎಲ್ಲಾರು ಶಿವರಾಮೇಗೌಡ್ರೆ, ನೀವು ಲಾಳನಕೆರೆ ಪಟೇಲ್ ರಾಮೇಗೌಡರು ಸುಪುತ್ರರು ಅಂತ ಗೊತ್ತಾಯಿತು, ನಿಮ್ಮ ತಂದೆಯವ್ರು ನಾನು ಚೆನ್ನಾಗಿ ಬಲ್ಲೆ, ನನಗೆ ಪರಿಚಯ, ನಿಮ್ಮನ್ನು ನೀವು ತುಂಬ ನಾಗಮಂಗಲದಲ್ಲಿ ತುಂಬ ಆ್ಯಕ್ಟಿವಾಗಿ ಓಡಾಡ್ತಾ ಇದ್ದೀರಿ ಅಂತ ಗೊತ್ತಾಯಿತು. ನಾನು ಬೆಂಗಳೂರಿನಲ್ಲಿರೋದನ್ನು ಖಾತ್ರಿ ಮಾಡಿಕೊಂಡು ನಾನು ಬಂದು ಕಾಣುವುದು ಅಂತ ಕೈ ಅಕ್ಷರದಲ್ಲಿ ಬರೋದು ಒಂದು ಲೆಟ್ರ್ ಕೊಟ್ಟಿದ್ರು SM ಕೃಷ್ಣ. ಯಾಕೆ ಕೊಟ್ಟಿದ್ರು ಅಂದರೆ, ಚಿಗರಿಗೌಡ ಅಂತ ಹೇಳ್ಬಿಟ್ಟು ನಮ್ಮಲ್ಲೊಬ್ಬ MLA ಆಗಿದ್ದರು. ಅವರು ನನಗೆ 83ರಲ್ಲಿ ಟಿಕೆಟ್ ಸಿಕ್ಕಲಿಲ್ಲ, ಕ್ಯಾನ್ಸಲ್ ಆಯ್ತಲ್ಲ, ನಾನಾಗ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಚಿಗರಿಗೌಡನ ಸಪೋರ್ಟ್ ಮಾಡಿದೆ. ಚಿಗರಿಗೌಡ ನಮಗೆ ನನ್ನ SM ಕೃಷ್ಣ ಸಾಹೇಬರು ನಾಗಮಂಗಲದಲ್ಲಿ ಹೆಂಗೆ ಯಾರನ್ನಾರ ಒಬ್ಬರು ಕ್ಯಾಂಡಿಡೇಟ್ ಹುಡುಕ್ಬೇಕಲ್ರಿ ಅಂತ ಕೇಳಿದ್ದಾರೆ. ನಮ್ಮ ಶಿವರಾಮೇಗೌಡ ಸ್ವಾಮಿ ನೀವು ಒಂದು ಲೆಟ್ರ್ ಕೊಟ್ಬಿಡಿ ಕರ್ಕೊಂಡ್ಬಂದು, ಅವ್ರು MLA ಲೆಟ್ರ್ ಕೊಟ್ಟು ಕರ್ಕೊಂಡವ್ರು ನನ್ನ. ನಾನು ಅಲ್ಲಿ ಹೋದೆ, ಆಗ ನಾಗೇಗೌಡರು ನಂಜೇಗೌಡರು ಇಬ್ಬರು ಇದ್ರಲ್ಲಿ. ಈ ಮಾದೇಗೌಡ್ರಿಗೆ ಗುಂಪಿಂದ ಬಂದಿತ್ತು ಇದೆಲ್ಲ ಗೊತ್ತಿತ್ತಲ್ಲ, ನನ್ನ ಹೈಜಾಕ್ ಮಾಡ್ಕೊಂಡು ನಾಗೇಗೌಡರು ನಂಜೇಗೌಡರು ಕರ್ಕೊಂಡು ನಾನು ಅವ್ರ ತೆಕ್ಕೆಗೆ ಹೋದಾಗ ಕೃಷ್ಣ ಸಾಹೇಬರು, ನಂಜೇಗೌಡರು, ನಾಗೇಗೌಡರು ನಾವೆಲ್ಲ ಒಂದು ಟ್ರೂಪ್ ಆಗಿ, ಆಗ ನನಗೆ 84ರಲ್ಲಿ ಟಿಕೆಟ್ ಕೊಡಿಸೇ ಬಿಟ್ರು. ನಾಗೇಗೌಡರೇ ಕೊಡಿಸ್ಬಿಟ್ರು, ಕೃಷ್ಣ ಸಾಹೇಬ್ರೆ ಟಿಕೆಟ್ ಕೊಟ್ಟಿದ್ರು. ಕೃಷ್ಣ ಸಾಹೇಬ್ರು ಟಿಕೆಟ್ ಕೊಟ್ರಲ್ಲ ಅನ್ನೋದಕ್ಕೆ ಮೇಲೆ 89ರಲ್ಲಿ ಟಿಕೆಟ್ ಕೊಡ್ಸೋಕ್ಕಾಗಲಿಲ್ಲ. ಮಾದೇಗೌಡರು ಸೋತೆ. ಸೋತಾದ್ಮೇಲೆ 87ರಲ್ಲಿ 86ರಲ್ಲಿ ಜಿಲ್ಲಾ ಪರಿಷತ್ತಿಗೆ ಗೆದ್ದೆ. ಜಿಲ್ಲಾ ಪರಿಷತ್ತಿಗೆ ಗೆಲ್ಲಬೇಕಾದ್ರೆ ನಾಗೇಗೌಡರೇ ನನಗೆ ಟಿಕೆಟ್ ಕೊಡ್ತಿದ್ದು, SM ಕೃಷ್ಣ ಸಾಹೇಬರು ಇದ್ದರು. 89ರಲ್ಲಿ ಮಾದೇಗೌಡರು MP. ನಾಗಮಂಗಲ ಒಂದು ನನಗೆ ಬೇರೆಯವ್ರು ಕೊಡ್ರಪ್ಪ, ಇನ್ನು ಉಳಿದಿದ್ದು ಯಾರಿಗಾರ ಕೊಟ್ಕೊಳ್ಳಿ ಅಂದ್ಬಿಡೋರು, ಅಂದ್ರೆ ನಿಮ್ಗೆ ಕೊಡಬಾರ್ದು, ನನಗೆ ಕೊಡಬಾರ್ದು ಅಂತ. ಪುಣ್ಯಾತ್ಮರು ಅವ್ರು ಕೊಟ್ಟಿದ್ದ ಕ್ಯಾಂಡಿಡೇಟ್ ಠೇವಣಿನೇ ಬರಲಿಲ್ಲ 2 ಸಾರಿ.